ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಥಮ ಹಂತದ 152 ಕ್ಷೇತ್ರಗಳಿಗೆ ಮತದಾನ ಕಂಪ್ಲೀಟ್ ಆಗಿದೆ. ಪ್ರಚಂಡ ಮತದಾನ ಆಗಿರೋದು 91.74%. ಒಟ್ಟಾರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಶೇಕಡಾವಾರು ಮತದಾನ ಆಗಿರೋದು. ನಿಜಕ್ಕೂ ಇದು ಮಮತಾ ಬ್ಯಾನರ್ಜಿಯ ಪ್ರೋ ಇನ್ಕಂಬೆನ್ಸಿ ಆಗಿರ್ತಕ್ಕಂತಹ ದೊಡ್ಡ ಮತದಾನನ ಅಥವಾ ಆಂಟಿ ಇನ್ಕಂಬೆನ್ಸಿ ಮಮತಾರ ಆಡಳಿತ ವಿರೋಧಿ ಮತದಾನನ? ಮೋದಿ ಮತ್ತು ಬಿಜೆಪಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ತರುವ ಮತದಾನನ? ಮೋದಿ ಮತ್ತು ಬಿಜೆಪಿಯನ್ನ ಪಶ್ಚಿಮ ಬಂಗಾಳದಿಂದ ಅಧಿಕಾರದಿಂದ ದೂರ ತಳ್ಳುವ ಮತದಾನನ? ಇದು ಮೇ 4ನೇ ತಾರೀಕು ಫಲಿತಾಂಶ ಹೊರಬಿದ್ದಾಗ ಗೊತ್ತಾಗುತ್ತೆ. ಆದ್ರೆ ಅಲ್ಲಿಯವರೆಗೂ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಯಾರು ಗೆಲ್ಲಬಹುದು, ಯಾರು ಸೋಲಬಹುದು. ಈಗ ಎಲ್ಲರ ಕಣ್ಣು ಇರೋದು ಸಟ್ಟಾ ಬಜಾರ್ ಸರ್ವೆಗಳ ಮೇಲೆ. ಹಾಗಾದ್ರೆ ಈ ಸಟ್ಟಾ ಬಜಾರ್ ಸರ್ವೆನಲ್ಲಿ ಸ್ಪೆಷಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ಪಕ್ಷ ಮುನ್ನೆಲೆನಲ್ಲಿದೆ? ಈ ಸಟ್ಟಾ ಬಜಾರ್ ಸರ್ವೆಗಳನ್ನ ನೀವು ಹತ್ತಿರದಿಂದ ನೋಡಿದ್ರೆ, ಇದರ ಇತಿಹಾಸವನ್ನ ತೆರೆದು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಸರ್ವೆಗಳು ರಿಯಾಲಿಟಿಗೆ ಹತ್ತಿರವಾಗಿರುವುದು. ಹಾಗಾದ್ರೆ ಈ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಟ್ಟಾ ಬಜಾರ್ ಏನ್ ಹೇಳುತ್ತೆ? ಅದರಲ್ಲೂ ಪ್ರಮುಖವಾಗಿ ಹೋಲಿ ಮಾರ್ಕೆಟ್, ಪಲೋಡಿ ಸಟ್ಟಾ ಬಜಾರು, ದಿಲ್ಲಿ ಸಟ್ಟಾ ಬಜಾರು ಮತ್ತು ಸ್ಪೆಷಲ್ ಆಗಿ ಇಲ್ಲಿ ಹೇಳಬೇಕು ಅಂದ್ರೆ ಲೋಕಲ್ ಆಗಿರುವ ಕೋಲ್ಕತಾ ಸಟ್ಟಾ ಬಜಾರ್ ಏನು ಅಂಕಿಅಂಶಗಳನ್ನು ಕೊಡ್ತಾ ಇದೆ. ಪ್ರತಿಯೊಂದು ಸಪರೇಟ್ ಆಗಿ ಹೇಳ್ತೀನಿ. ಯಾವ ಯಾವ ಪಕ್ಷಕ್ಕೆ ಯಾವ ಯಾವ ಸಟ್ಟಾ ಬಜಾರ್ ಎಷ್ಟೆಷ್ಟು ಸೀಟ್ಗಳನ್ನ ಕೊಟ್ಟಿದೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಬೆಟ್ಟಿಂಗ್ ಮಾರ್ಕೆಟ್ ಪೋಲಿ ಮಾರ್ಕೆಟ್. ಇದು ಕ್ರಿಕೆಟ್, ಫುಟ್ಬಾಲ್ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಕ್ರೀಡೆಗಳು, ಈವೆಂಟ್ ಗಳನ್ನ ಪ್ರಿಡಿಕ್ಟ್ ಮಾಡುತ್ತೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯನ್ನು ಸಹ ಸರಿಯಾಗಿ ಈ ಸಟ್ಟಾ ಬಜಾರ್ ಪ್ರಿಡಿಕ್ಟ್ ಮಾಡಿತ್ತು. ಮತದಾನಕ್ಕೆ ಕೇವಲ ಒಂದು ದಿನ ಬಾಕಿ ಇರುವಂತೆ ಪೌಲಿ ಮಾರ್ಕೆಟ್ ಇಂದ ಒಂದು ಸರ್ವೆ ಹೊರಬಿದ್ದಿತ್ತು. ಈ ಪೌಲಿ ಮಾರ್ಕೆಟ್ ಏನ್ ಹೇಳುತ್ತಪ್ಪ ಅಂದ್ರೆ ಬಿಜೆಪಿಗೆ ಗೆಲ್ಲುವ ಚಾನ್ಸು 58.1% ಇದೆ. ಇನ್ನು ಟಿಎಂಸಿ ಗೆಲ್ಲುವ ಚಾನ್ಸ್ ಇರೋದು 41.8% ಮಾತ್ರ. ಪೌಲಿ ಮಾರ್ಕೆಟ್ ಪ್ರಕಾರ 10% ಅಂತರ ಇದೆ ಬಿಜೆಪಿ ಮತ್ತು ಟಿಎಂಸಿ ನಡುವೆ. ಪೌಲಿ ಮಾರ್ಕೆಟ್ ಜನವರಿಯಿಂದ ಏಪ್ರಿಲ್ ವರೆಗಿನ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಟಿಎಂಸಿ ಎಷ್ಟು ವೋಟ್ ಶೇರ್ ಪಡಿತಾ ಇದೆ, ಬಿಜೆಪಿ ಎಷ್ಟು ವೋಟ್ ಶೇರ್ ಪಡಿತಾ ಇದೆ. ಶಾಕಿಂಗ್ ಸತ್ಯ ಏನು ಅಂದ್ರೆ ಮಾರ್ಚ್ ಇಂದ ಸಂಪೂರ್ಣ ಚಿತ್ರಣನೇ ಬದಲಾಗೋಗಿದೆ. ಮಾರ್ಚ್ ಅಲ್ಲಿ ಇದೇ ಪೋಲಿ ಮಾರ್ಕೆಟ್ ಸರ್ವೆ ಮಾಡಿದಾಗ ಟಿಎಂಸಿಗೆ ವೋಟ್ ಹಾಕುವವರ ಶೇಕಡಾ ಪ್ರಮಾಣ ಜಾಸ್ತಿ ಇತ್ತು ಬಿಜೆಪಿಗಿಂತ. ಟಿಎಂಸಿನೇ ಗೆಲ್ಲೋದು, 4ನೇ ಬಾರಿನೂ ಮಮತಾ ಬ್ಯಾನರ್ಜಿನೇ ಮುಖ್ಯಮಂತ್ರಿ ಆಗೋದು ಅಂತ ಪ್ರಿಡಿಕ್ಟ್ ಮಾಡಿದವರ ಸಂಖ್ಯೆ ಮಾರ್ಚ್ ಅಲ್ಲಿ ಸರ್ವೆ ಮಾಡಿದಾಗ ಜಾಸ್ತಿ ಬಂತು. ಮಾರ್ಚ್ ಎಂಡ್ ಮತ್ತು ಏಪ್ರಿಲ್ ಪ್ರಾರಂಭದಲ್ಲಿ ಮತ್ತೊಮ್ಮೆ ಸರ್ವೆ ಮಾಡಿದಾಗ ಇದೇ ಪೋಲಿ ಮಾರ್ಕೆಟ್ ಸರ್ವೆನಲ್ಲಿ ಅಚಾನಕ್ ಆಗಿ ಚಿತ್ರಣವೇ ಚೇಂಜ್ ಆಗೋಯ್ತು. ಬಿಜೆಪಿ ಮುಂದಾಯ್ತು, ಟಿಎಂಸಿ ಹಿಂದಾಯ್ತು. ಈಗ ಅದು 10% ಡಿಫರೆನ್ಸ್ ತೋರಿಸ್ತಾ ಇರೋದು. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಸಿಪಿಎಂ ಇದೆ, ಓವೈಸಿ ಪಾರ್ಟಿ ಇದೆ, ಕಾಂಗ್ರೆಸ್ ಇದೆ, ಹುಮಾಯೂನ್ ಕಬೀರ್ ಪಾರ್ಟಿ ಇದೆ. ಆದ್ರೆ ಇದ್ಯಾವುದು ಸಟ್ಟಾ ಬಜಾರ್ ಪ್ರಕಾರ ಲೆಕ್ಕಕ್ಕೊಂಟು ಆಟಕ್ಕಿಲ್ಲ. ಅಂದ್ರೆ ಒನ್ ಆನ್ ಒನ್ ಡೈರೆಕ್ಟ್ ಫೈಟ್ ಇರೋದು ಟಿಎಂಸಿ ವರ್ಸಸ್ ಬಿಜೆಪಿ. ಅದು ಡಿಫರೆನ್ಸ್ ನೋಡಿ ಗೆಲ್ಲುವ ಚಾನ್ಸ್ ನ 10% ಜಾಸ್ತಿ ಬಿಜೆಪಿ ತೋರಿಸ್ತಾ ಇರೋದು. ಇದರ ಅರ್ಥ ಸುನಾಮಿ. ನಾಳೆ ರಿಸಲ್ಟ್ ಬಂದಾಗ ಏನ್ ಬೇಕಾದ್ರೂ ಆಗ್ಬೋದು. ಬಿಜೆಪಿ ಸ್ಥಾನದಲ್ಲಿ ಟಿಎಂಸಿ ಬೇಕಾದ್ರೂ ಗೆಲ್ಬಹುದು. ಆದ್ರೆ ಆ ಗೆಲುವು ಇದೆಯಲ್ಲ, ಪ್ರಚಂಡ ಗೆಲುವಾಗಿರುತ್ತೆ. ಯಾಕಂದ್ರೆ ನೀವು ಪಶ್ಚಿಮ ಬಂಗಾಳದ ಇತಿಹಾಸನ ಕೆದಕಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಪಕ್ಷನ ಬಂಗಾಳದ ಜನ ಗೆಲ್ಲಿಸ್ತಾರೆ ಅಂದ್ರೆ ಒನ್ ಸೈಡೆಡ್ ಆಗಿ ಗೆಲ್ಲಿಸ್ಬಿಡ್ತಾರೆ. ನೀವೀಗ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅತಿ ಪ್ರಮುಖವಾದ ಸಟ್ಟಾ ಬಜಾರ್ ಪಲೋಡಿ ಹೇಳಿ, ಅದರ ಅಂಕಿಅಂಶಗಳನ್ನು ಹೇಳ್ತೀನಿ. ಯಾಕಂದ್ರೆ ಇದೇ ಪಲೋಡಿ ಸಟ್ಟಾ ಬಜಾರ್ನ ಪ್ರಿಡಿಕ್ಷನ್ಸ್ ಭಾರತದಾದ್ಯಂತ ಅತಿ ಹೆಚ್ಚು ಚರ್ಚೆ ಆಗೋದು. ನೆನಪಲ್ಲಿ ನಿಮ್ಗೆ ಈ ಪಲೋಡಿ ಸಟ್ಟಾ ಬಜಾರ್ ಮಾಡಿರ್ತಕ್ಕಂಥ ಪ್ರಿಡಿಕ್ಷನ್ಸ್ ಅಲ್ಲಿ 95% ಸರಿಯಾಗಿದೆ. ಈ ಪಲೋಡಿ ಸಟ್ಟಾ ಬಜಾರ್ ಬಿಜೆಪಿಗೆ 170 ಸೀಟ್ ಕೊಡ್ತಾ ಇದೆ 294ರಲ್ಲಿ. ಹಾಫ್ ವೇ ಮಾರ್ಕಿಗೆ ಬೇಕಾಗಿರೋದು, ಬಹುಮತಕ್ಕೆ ಬೇಕಾಗಿರೋದು 148 ಸೀಟು. ಪಲೋಡಿ ಸಟ್ಟಾ ಬಜಾರ್ ಪ್ರಕಾರ ಬಿಜೆಪಿ ಗೆಲ್ತಾ ಇರೋದು 170 ಸೀಟು. ಟಿಎಂಸಿಗೆ ಕೇವಲ 120 ಸೀಟ್ ಮಾತ್ರ ಕೊಡ್ತಾ ಇದೆ. ಡಿಫರೆನ್ಸ್ 50 ಸೀಟ್ಗಳು. ಇದೇನ್ ಸಣ್ಣ ಮಾರ್ಜಿನ್ ಅಲ್ಲ. ಓವರ್ವೆಲ್ಮಿಂಗ್ ಥಂಪಿಂಗ್ ಮೆಜಾರಿಟಿ ಸಿಗುತ್ತೆ ಬಿಜೆಪಿಗೆ ಅಂತ ಪಲೋಡಿ ಸಟ್ಟಾ ಬಜಾರ್ ಹೇಳ್ತಾ ಇದೆ. ನಿಮ್ಗೆ ಪೋಲಿ ಮಾರ್ಕೆಟ್, ಪಲೋಡಿ ಸಟ್ಟಾ ಬಜಾರ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ಮತ್ತೊಂದು ದಿಲ್ಲಿ ಸಟ್ಟಾ ಬಜಾರ್ ಹೇಳ್ತೀನಿ ಅಂಕಿಅಂಶ. ಇದು 180 ಸೀಟ್ ಕೊಡ್ತಾ ಇದೆ ಬಿಜೆಪಿಗೆ. ಟಿಎಂಸಿಗೆ ಕೇವಲ 110 ಸೀಟ್ ಕೊಡ್ತಾ ಇದೆ. ಬಿಜೆಪಿ ಮತ್ತು ಟಿಎಂಸಿಗೆ 70 ಸೀಟ್ಗಳ ಡಿಫರೆನ್ಸ್ ಇದೆ. ನಿಮ್ಗೆ ಪೌಲಿ ಮಾರ್ಕೆಟ್, ಪಲೋಡಿ, ದಿಲ್ಲಿ ಸಟ್ಟಾ ಬಜಾರ್ ಮೇಲೂ ನಂಬಿಕೆ ಇಲ್ಲ ಅಂತ ತಿಳ್ಕೊಳ್ಳಿ. ವೋಟ್ ಹಾಕ್ತಾ ಇರೋರು ಯಾರು? ಪಶ್ಚಿಮ ಬಂಗಾಳದ ಜನ. ಕೋಲ್ಕತ್ತಾದ ಯಾವ್ದಾದ್ರು ಸಟ್ಟಾ ಬಜಾರ್ ಇದೆಯಾ, ಅದರ ಅಂಕಿಅಂಶ ಇದೆಯಾ ಅಂತ ಕೇಳ್ಬೋದು. ಹೌದು, ಅದು ಇದೆ. ಅದೇ ಕೋಲ್ಕತ್ತಾ ಸಟ್ಟಾ ಬಜಾರ್.
ಬಿಜೆಪಿಗೆ ಇದು 190+ ಸೀಟ್ಗಳನ್ನು ಕೊಟ್ಟಿದೆ. ಟಿಎಂಸಿಗೆ ಕೇವಲ 100 ಸೀಟ್ಗಳನ್ನು ಮಾತ್ರ ಈ ಕೋಲ್ಕತಾ ಸಟ್ಟಾ ಬಜಾರ್ ಕೊಟ್ಟಿರೋದು. ಇವರಿಗೆ ಬಂಗಾಳಿ ಜನರ ನಾಡಿ ಮಿಡಿತ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಜೆಪಿಗೆ 190+ ಸೀಟು ಅಂದ್ರೆ ಟಿಎಂಸಿಗೂ ಬಿಜೆಪಿಗೂ ಡಿಫರೆನ್ಸ್ 90 ಸೀಟ್ ಆಗೋಯ್ತು. ನೀವು ಈ ಎಲ್ಲಾ ಸಟ್ಟಾ ಬಜಾರ್ ಸರ್ವೆಗಳಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡಬಹುದು. ಅದು ಪೌಲಿ ಮಾರ್ಕೆಟ್ ಆಗಿರ್ಬೋದು, ಪಲೋಡಿ, ಕೋಲ್ಕತಾ ಸಟ್ಟಾ ಬಜಾರು, ದಿಲ್ಲಿದಾಗಿರ್ಬೋದು, ಎಲ್ಲ ಸಟ್ಟಾ ಬಜಾರ್ಗಳು ಬಿಜೆಪಿಗೆ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡುತ್ತೆ. ಸ್ಪಷ್ಟ ಬಹುಮತ ಸಿಗ್ತಾ ಇರೋದ್ರ ಬಗ್ಗೆ ಮುನ್ಸೂಚನೆಗಳನ್ನ ಕೊಡ್ತಾ ಇದ್ದಾವೆ. ಸಿಂಗಲ್ ವಾಯ್ಸ್ ಅಲ್ಲಿ ಹೇಳ್ತಾ ಇರೋದು ಈ ಎಲ್ಲಾ ಸಟ್ಟಾ ಬಜಾರ್ಗಳು ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ, ಬಿಜೆಪಿಗೆ ಬಹುಮತ. ಸಟ್ಟಾ ಬಜಾರ್ ಸರ್ವೆಗಳಿಗೆ ಯಾಕಪ್ಪ ಇಷ್ಟೊಂದು ಪ್ರಾಮುಖ್ಯತೆ ಅಂದ್ರೆ, ಜನ ತಮ್ಮ ದುಡಿಮೆ ದುಡ್ಡಾಕಿರ್ತಾರೆ ಇದ್ರ ಮೇಲೆ. ಎಕ್ಸಿಟ್ ಪೋಲ್ಗಳು, ಒಪಿನಿಯನ್ ಪೋಲ್ಗಳ ರೀತಿ ಅಂದಾದುಂದಿ ಅಂಕಿಅಂಶಗಳನ್ನ ಇವರು ಕೊಡೋದಿಲ್ಲ. ಎಕ್ಸಿಟ್ ಪೋಲ್, ಒಪಿನಿಯನ್ ಪೋಲ್ ಏನ್ ಮಾಡ್ತಾರೆ, 40-50 ಸೀಟ್ ರೇಂಜ್ ಕೊಟ್ಬಿಡ್ತಾರೆ. 50-50% ಚಾನ್ಸ್ ಇಬ್ಬರಿಗೂ ಕೊಟ್ಬಿಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆದ್ರೆ ಸಟ್ಟಾ ಬಜಾರ್ಗಳ ಅಂಕಿ ಸಂಖ್ಯೆಗಳು ಹೀಗಿರೋದಿಲ್ಲ. ಅವರು ಅಕ್ಯುರೇಟ್ ಆಗಿ ಈ ಪಕ್ಷಕ್ಕೆ ಇಷ್ಟೇ ಸಂಖ್ಯೆಯ ಸೀಟ್ಗಳು ಬರುವುದು, ಇಷ್ಟು ವೋಟ್ ಪರ್ಸೆಂಟೇಜ್ ಪಡೆಯೋದು ಅಂತ ಕಡ್ಡಿ ಮುರಿದಂತೆ ಹೇಳಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಕೋಲ್ಕತಾ ಸಟ್ಟಾ ಬಜಾರ್ ಬಿಜೆಪಿಗೆ 190 ಅಂತ ಹೇಳಿದೆ, ಟಿಎಂಸಿಗೆ 100 ಅಂತ ಹೇಳಿದೆ. ಮನಸ್ಸು ಮಾಡಿದ್ರೆ ಅವರು 150ರಿಂದ 190 ಅಂತ ಹೇಳ್ಬೋದಾಗಿತ್ತು. ಟಿಎಂಸಿಗೆ 80ರಿಂದ 120 ಅಂತ ಹೇಳ್ಬೋದಾಗಿತ್ತು. ಸೇಫರ್ ಸೈಡ್ ಆಟ ಆಡ್ಬೋದಾಗಿತ್ತು. ಆದ್ರೆ ಈ ರೀತಿ ದುಡ್ಡಾಕಿರ್ತಕ್ಕಂತ ಸರ್ವೆಗಳಲ್ಲಿ ಆಗೋದಿಲ್ಲ. ಇಲ್ಲಿ ದುಡ್ಡಿನ ವ್ಯವಹಾರ ಇರೋದ್ರಿಂದ ಗ್ರೌಂಡ್ ರಿಪೋರ್ಟ್ ಇರುತ್ತೆ. ಒಪಿನಿಯನ್ ಪೋಲು, ಎಕ್ಸಿಟ್ ಪೋಲ್ಗಳ ರೀತಿ ಎಸಿ ರೂಮ್ ಅಲ್ಲಿ ಕೂತು ಅಂಕಿ ಅಂಶಗಳನ್ನ ಅಡ್ಜಸ್ಟ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಂಕಿ ಅಂಶಗಳನ್ನ ಕೊಡೋದಲ್ಲ. ಕೋಲ್ಕತಾ ಸಟ್ಟಾ ಬಜಾರ್ ಅಂತೂ ಎಷ್ಟು ಅಕ್ಯುರೇಟ್ ಆಗಿ ಹೇಳಿದೆ ಅಂದ್ರೆ, 190 ಸೀಟ್ ಬಿಜೆಪಿ, ಟಿಎಂಸಿಗೆ 100 ಸೀಟು, ಕಾಂಗ್ರೆಸ್ಗೆ 2 ಸೀಟು, ಕಮ್ಯುನಿಸ್ಟ್ ಪಕ್ಷಕ್ಕೆ 1 ಸೀಟು, ಓವೈಸಿ ಮತ್ತು ಹುಮಾಯೂನ್ ಕಬೀರ್ಗೆ ಯಾವುದೇ ಸೀಟು ಇಲ್ಲ. ಕಡ್ಡಿ ಮುರಿದಂತೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಮುಸ್ಲಿಂ ವೋಟ್ ಗಳನ್ನ ಪಡೆಯೋದಿಕ್ಕೆ ಓವೈಸಿ ಮತ್ತು ಹುಮಾಯೂನ್ ಕಬೀರ್ ಎಷ್ಟೇ ಪ್ರಯತ್ನ ಮಾಡಿದ್ರು ಸಫಲ ಆಗಿಲ್ಲ. ಸಾಲಿಡ್ ಆಗಿ ಮುಸ್ಲಿಂ ವೋಟ್ಗಳು ಈ ಬಾರಿ ಮತ್ತೆ ಮಮತಾ ಬ್ಯಾನರ್ಜಿ ಗುಟ್ಟಿಗೆ ಬೀಳ್ತಾ ಇದ್ದಾವೆ. ಕಳೆದ ಬಾರಿ ಬಿಜೆಪಿ 2021 ನಾನು ಹೇಳ್ತಾ ಇರೋದು, ಮಮತಾ ಬ್ಯಾನರ್ಜಿ ಮೇಲೆ ವೈಯಕ್ತಿಕ ದಾಳಿ ಮಾಡಿ ಎಲೆಕ್ಷನ್ ಎದುರಿಸ್ತು. ಆಗ ಇದು ಬಂಗಾಳಿ ವರ್ಸಸ್ ಬಾಹರಿ, ಅಂದ್ರೆ ಒಳಗಿನವರು ವರ್ಸಸ್ ಹೊರಗಿನವರು, ಈ ರೀತಿಯ ಸಂದೇಶ ಕೊಟ್ಬಿಡ್ತು. ಆದ್ರೆ ಬಿಜೆಪಿ ಆ ತಪ್ಪನ್ನ ಈ ಬಾರಿ ಸರಿಪಡಿಸಿಕೊಳ್ತು. ಮಮತಾ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿನ ನಿಲ್ಲಿಸ್ತು. ಅವರು ಬಿಜೆಪಿಯ ಸಿಎಂ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡದೇ ಇರಬಹುದು. ಪಶ್ಚಿಮ ಬಂಗಾಳದ ಚುನಾವಣೆಯ ನೇತೃತ್ವ ವಹಿಸಿ ಮುನ್ನಡೆಸ್ತಾ ಇರೋದೇ ಸುವೇಂದು ಅಧಿಕಾರಿ. ಇಂಡೈರೆಕ್ಟ್ ಆಗಿ ಸುವೇಂದು ಅಧಿಕಾರಿನೇ ಮುಂದಿನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡ್ತು. ಬಂಗಾಳಿ ವರ್ಸಸ್ ಬಂಗಾಳಿ, ಮಮತಾ ವರ್ಸಸ್ ಸುವೇಂದು ಅಧಿಕಾರಿ ಅನ್ನುವ ಟ್ರೆಂಡ್ ನ ಸೆಟ್ ಮಾಡ್ತು ಬಿಜೆಪಿ. ಅದಕ್ಕೆ ಸಪೋರ್ಟಿವ್ ಆಗಿ ಪುಷ್ ಕೊಟ್ಟಿದ್ದು ಮೋದಿ, ಯೋಗಿ, ಅಮಿತ್ ಶಾ ಮತ್ತು ಹಿಮಂತ ಬಿಶ್ವ ಶರ್ಮಾರ ಕ್ಯಾಂಪೇನಿಂಗ್. ಇದೇ ನೋಡಿ ಬಿಜೆಪಿಯ ಪಶ್ಚಿಮ ಬಂಗಾಳದ ಸಕ್ಸಸ್ಗೆ ಕಾರಣ. ಅದನ್ನೇ ಈ ಸಟ್ಟಾ ಬಜಾರ್ನ ಸರ್ವೆಗಳು ಹೇಳ್ತಾ ಇರೋದು. ಸ್ನೇಹಿತರೆ, ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬಿಹಾರದಲ್ಲಿ SIR ಆಯ್ತು ಎಲೆಕ್ಷನ್ಗೂ ಮುಂಚೆ, ಮಹಾರಾಷ್ಟ್ರದಲ್ಲಿ, ದಿಲ್ಲಿನಲ್ಲಿ ಎಲೆಕ್ಷನ್ಗೂ ಮುಂಚೆ SIR ಆಯ್ತು. ಏನಾಯ್ತು ಫಲಿತಾಂಶ? 3 ರಾಜ್ಯಗಳಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ, ಅನ್ಪ್ರೆಸಿಡೆಂಟೆಡ್ ವಿಕ್ಟರಿ ಬಿಜೆಪಿಗೆ ಸಿಕ್ಕಿದ್ದು. ಈಗ ಪಶ್ಚಿಮ ಬಂಗಾಳದಲ್ಲೂ ಸಹ SIR ಆಗಿದೆ, ಎಲೆಕ್ಷನ್ ಆಗ್ತಾ ಇದೆ. ರಿಸಲ್ಟ್ ಏನಾಗಬಹುದು ಊಹೆ ಮಾಡಿ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.